ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಮಿಲ್ ಮೇಕರ್ ಪೆಪ್ಪರ್ ಫ್ರೈ. ಈ ಚಿಕನ್ ಪೆಪ್ಪರ್ ಫ್ರೈ ಹೆಂಗೆ ಮಾಡ್ತೀವೋ ಅದೇ ಥರ ಈ ಮಿಲ್ ಮೇಕರ್ ಸೋಯಾ ಚುಂಗುತ್ತಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾವು ಮಾಡ್ಬೋದು. ಫ್ರೆಂಡ್ಸ್, ಈ ಮಿಲ್ ಮೇಕರ್ ಪೆಪ್ಪರ್ ಫ್ರೈ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಈ ಸೋಯಾ ಪೆಪ್ಪರ್ ಫ್ರೈ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಮೊದಲು ಒಂದು 150 ಗ್ರಾಮ್ ಮಿಲ್ ಮೇಕರ್ನ ಬಿಸಿನೀರಲ್ಲಿ ನೆನೆ ಹಾಕ್ತೀನಿ. ಈಗ ತುಂಬ ಕಾದಿದೆ, ಅದಕ್ಕೊಂದು ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೊಬೋದು. ತುಂಬ ಕಾದಿರಬಾರ್ದು, ಬಿಸಿನೀರು ಕುದಿಸಂಗಿರಬಾರ್ದು. ಇದೊಂದು ಸ್ವಲ್ಪ ಬಿಸಿ ಇದೆ, ಪಾತ್ರೆ ಚಿಕ್ಕದಾಗಿದೆ. ನಾನು ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 10 ನಿಮಿಷ ಬಿಟ್ಬಿಡೋಣ. ತಣ್ಣೀರು ಮಿಕ್ಸ್ ಮಾಡಿ ಬಿಡಬೇಕು. ಇದು ತುಂಬ ಬಿಸಿ ಇದೆ ನೀರು, ಅದರಿಂದ ಬೇರೆ ಪಾತ್ರೆಗೆ ಹಾಕ್ತೀನಿ ನಾನು. ಅದನ್ನು ಒಂದು 10 ನಿಮಿಷ ಬಿಟ್ಟು ಕ್ಲೀನಾಗಿ ಒಂದು 4-5 ಸತಿ ತೊಳ್ಕೊಬೇಕು. ನಾನು ಆಲ್ರೆಡಿ ತೊಳೆದಿದ್ದೀನಿ ನೋಡು. ನೀರು ನೋಡಿ ಬೆಳ್ಳಗಿದೆ, ಯಾಕಂದರೆ ಅದೊಂಥರ ಸ್ಮೆಲ್ ಬರುತ್ತೆ. ಈ ಮಿಲ್ ಮೇಕರ್ ನಾವು ಏನೇ ಮಾಡಿದ್ರು ಅದು ಸ್ಮೆಲ್. ಅದು ಒಂದು 4-5 ಸತಿ ಅದನ್ನು ಕ್ಲೀನಾಗಿ ನಾವು ವಾಶ್ ಮಾಡಿಕೊಂಡ್ರೆ ಆ ಸ್ಮೆಲ್ ಬರೋಲ್ಲ ನಮಗೆ. ನಾನು ಕ್ಲೀನಾಗಿ ತೊಳೆದು ನೀರಿಲ್ಲದೆ ಅದು ತೆಗೆದಿಟ್ಟಿದ್ದೀನಿ. ಈಗ ಎಣ್ಣೆ, ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅದಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನೀವು ಈರುಳ್ಳಿ ಎಷ್ಟು ಹಾಕ್ತೀರೋ ಅದಕ್ಕೆ ತಕ್ಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇಷ್ಟು ಹಾಕಿ ಅಷ್ಟು ಹಾಕಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ನೀವು ಒಬ್ಬೊಬ್ಬರು ಈರುಳ್ಳಿ ಜಾಸ್ತಿ, ಒಬ್ಬೊಬ್ಬರು ಕಡಿಮೆ. ಅದರಿಂದ ಈಗ ಎಣ್ಣೆ ಹಾಕಿ ಸಾಸಿವೆನೂ ಸಿಡಿತು. ಈಗ ಈರುಳ್ಳಿ ನಾನು ಒಂದು ದಪ್ಪ ಈರುಳ್ಳಿ ಒಂದು ಹಾಕಿದ್ದೀನಿ, ಯಾಕಂದರೆ ಮಿಲ್ ಮೇಕರ್ ಕಡಿಮೆ ಇದೆಯಲ್ಲ ಅದರಿಂದ. ಈಗ ಇದು ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೋಬೇಕು. ಆಮೇಲೆ ಟೊಮೊಟೊ, ನಾನು ಟೊಮೊಟೊ ಸೇರಿಸ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು ಸಾಕು. ಇದು ಟೇಬಲ್ ಸ್ಪೂನು, ಅದರಿಂದ ಅರ್ಧ ಸ್ಪೂನ್ ಹಾಕಿದ್ದೀನಿ. ನೀವು ಟೀ ಸ್ಪೂನ್ ಆದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಇದು ಈಗ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೇಸ್ಟ್ ಅಂತೂ ಇದು ತುಂಬ ಚೆನ್ನಾಗಿರುತ್ತೆ. ತರಕಾರಿ ಏನೂ ಇಲ್ಲ ಅಂದರೆ ಅವತ್ತು ನಾವು ಇದನ್ನು ಸೈಡ್ ಡಿಶ್ ಆಗಿ ಸಾಂಬಾರು ಅನ್ನಕ್ಕೆ ಮಾಡ್ಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಬೆಳಗ್ಗೆ ಹೊತ್ತು ನಮ್ಗೆ ತರಕಾರಿ ಕಟ್ ಮಾಡೋಕ್ಕೆ ಟೈಮ್ ಇರೋಲ್ಲ, ಆ ಟೈಮಲ್ಲೇ ಇದನ್ನು ಮಾಡ್ಕೋಬೋದು. ಈ ಖಾರಕ್ಕೆ ಎಷ್ಟು ಬೇಕೋ ನಿಮಗೆ ಅಷ್ಟು ಖಾರದ ಪುಡಿ, ನಾನು ಸಾರಿನ ಪುಡಿ ಹಾಕಿದ್ದೀನಿ 1 ಟೇಬಲ್ ಸ್ಪೂನ್. ಅರಿಶಿನ ಪುಡಿ 1 ಪಿಂಚು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಸೋಯಾ ಅದನ್ನು ಸೇರಿಸಿ ಈಗ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಿಮ್ಮಲ್ಲಿಟ್ಟೆ ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಅಚ್ಚ ಖಾರದ ಪುಡಿ ಬೇಕಾದರೆ ನೀವು ಇದಕ್ಕೆ ಅಚ್ಚ ಖಾರದ ಪುಡಿನೂ ಸೇರಿಸ್ಕೋಬೋದು, ಕಲರ್ ಚೆನ್ನಾಗಿರುತ್ತೆ. ನಾನಿವತ್ತು ಸಾರಿನ ಪುಡಿನೇ ಸೇರಿಸಿದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಒಂದು 2 ಕೈ ನೀರು ತುಂಬಿಸ್ಕೊಂಡಿದ್ದೀನಿ. ಇದಕ್ಕೆ ನೀರು ಜಾಸ್ತಿ ಏನು ಆಗಲ್ಲ, ಅದರಿಂದ ಒಂದು 2 ಕೈ ಹಾಕಿದ್ದೀನಿ. ಸಾಕಾಗಿಲ್ಲ ಅಂದರೆ ಆಮೇಲೆ ಅದು ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಈಗ ಒಂದು 10 ನಿಮಿಷ ನೀವು ಸಿಮ್ಮಲ್ಲೇ ಇಟ್ಟು ಮುಚ್ಚಿಟ್ಬಿಡ್ಬೇಕು. ಈಗ 10 ನಿಮಿಷ ನಾನು ಮುಚ್ಚಿಟ್ಟೆ ಬೇಯಿಸಿದ್ದೀನಿ ಸಿಮ್ಮಲ್ಲೇ. ಅದು ತುಂಬ ಲೇಟ್ ಏನೂ ಆಗೋಲ್ಲ ಬೇಯೋಕ್ಕೆ. ಒಂದು 10 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ. ನಾನು ಸಿಮ್ಮಲ್ಲಿ ಇಟ್ಟು ನಿಧಾನಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಸಿಮ್ಮಲ್ಲಿ ಇಟ್ಟು ಮಾಡಿದ್ರೆ. ಈಗ ಇನ್ನೊಂದು ಸ್ವಲ್ಪ ಬೇಯಬೇಕು. ಇದು 50% ಅಷ್ಟು ಬೆಂದಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ನೋಡಿ. ಈಗ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೇಯಬೇಕು. ಮತ್ತೆ ನಾನು ಮುಚ್ಚಿಟ್ಬಿಟ್ಟು ಇನ್ನೊಂದು 5 ನಿಮಿಷ ಬಿಟ್ಟು ನೋಡೋಣ. 5 ನಿಮಿಷ ಆಯಿತು, ಆಲ್ಮೋಸ್ಟ್ ಬೆಂದಿದೆ. ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಈಗ ಕರಿಬೇವು ಒಂದು ಸ್ವಲ್ಪ ಹಾಕಿದ್ದೀನಿ ನಾನು. ಈ ಪೆಪ್ಪರ್ ಫ್ರೈಗೆ ಚಿಕನ್ಗೂ ಅಷ್ಟೇ, ಇದಕ್ಕೂ ಅಷ್ಟೇ ಕರಿಬೇವು ಸೇರಿಸಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಕರಿಬೇವು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ತಳ ಏನಾದರೂ ಹಿಡ್ದಿದೆಯಾ ನೋಡಿಕೊಂಡು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನ್ ಸ್ಟಿಕ್ಕಲ್ಲಿ ತಳ ಜಾಸ್ತಿ ಹಿಡಿಯಲ್ಲ. ಈಗ ಇನ್ನೊಂದು ಸ್ವಲ್ಪ ನೀರು, 1 ಕೈ ನೀರು, ಇನ್ನೊಂದು ಸ್ವಲ್ಪ ನೀರು ಚುಮ್ಸಿದ್ದೀನಿ. ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಬೇಕು, ಅದರಿಂದ ಗಟ್ಟಿ ಇದೆ, ಅದರಿಂದ ಒಂದು ಸ್ವಲ್ಪ ನೀರು ಸೇರಿಸಿದ್ದೀನಿ. ಈಗ ಇದನ್ನು ಮತ್ತೆ ಏನು ಮುಚ್ಚಿರೋದೇನು ಬೇಕಿಲ್ಲ, ಹಂಗೆ ಒಂದು 5 ನಿಮಿಷ ಸಿಮ್ಮಲ್ಲೇ ಇರಲಿ. ಈಗ ಪೆಪ್ಪರ್ ಫ್ರೈ, ಪೆಪ್ಪರ್ ಪೌಡ್ರು ನಾನು ಚಿಕನ್ಗೆ ಸೇರಿಸಿರೋದು
ಫ್ರೆಂಡ್ಸ್, ನಾನು ಲಾಸ್ಟ್ ವೀಕು ಪೆಪ್ಪರ್ ಫ್ರೈ ಚಿಕನ್ದು ಹಾಕಿದ್ದೆ. ಅದರಲ್ಲಿ ಏನು ಪೌಡ್ರ್ ಮಾಡೋದನ್ನೋ ಆ ಪೌಡ್ರು ಇವಾಗ ಇದಕ್ಕೂ ಸೇರಿಸಿರೋದು. ಸೇಮ್ ಇದು ಚಿಕನ್ ಫ್ರೈ ಥರನೇ ಇರುತ್ತೆ, ನಿಮ್ಗೇನು ವ್ಯತ್ಯಾಸ ಗೊತ್ತಾಗಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಏನೇನು ಹಾಕಿ ನಾನು ಪೌಡ್ರ್ ಮಾಡಿದ್ದೀನಿ ಅಂತ ಲಾಸ್ಟ್ ವೀಕ್ ಹಾಕಿದ್ನಲ್ಲ, ಅದರಲ್ಲಿ ಇರುತ್ತೆ ನೋಡ್ಕೊಳ್ಳಿ. ಇಲ್ಲ ಅಂದರೆ ಏನು ತೊಂದರೆ ಏನಿಲ್ಲ. ಮೆಣಸು, ಜೀರಿಗೆ, ಧನಿಯಾ ಮತ್ತು ಸೋಂಬು ಮಾತ್ರ ಹಾಕಿ ನಾನು ಹುರಿದುಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಎಲ್ಲದಕ್ಕೂ ಸೇರಿಸ್ಕೊಳ್ತೀನಿ. ಇನ್ನೊಂದು ಫ್ರೆಶ್ಶಾಗಿ ನಾವು ಪೌಡ್ರ್ ಮಾಡಿ ಹಾಕಿದ್ರೆ ಅದೇ ಟೇಸ್ಟು ಸಪ್ರೇಟು. ಇದು ಮನೇಲಿದ್ದರೆ ನಾವು ಸೇರಿಸ್ಕೋಬೋದು. ಈಗ ರೆಡಿ ಆಯಿತು, ಎಲ್ಲ ಫ್ರೈ ಎಲ್ಲ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸೋದು ಅಷ್ಟೇ. ನಿಮಗೆ ಆ ಪೌಡ್ರು ಬೇಕಂದರೆ ನಾನು ವೀಡಿಯೋ ಹಾಕಿದ್ದೀನಿ ಲಾಸ್ಟ್ ವೀಕಲ್ಲಿ ಚಿಕನ್ ಪೆಪ್ಪರ್ ಫ್ರೈ ಅಂತ, ನೀವು ನೋಡ್ಕೊಂಡು ಮಾಡಿ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.